GVC ಮಹಾವಿದ್ಯಾಲಯದ ಎಲ್ಲ BCom ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ PPT ಸೆಷನ್ಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಕಳೆದ 4-5 ತಿಂಗಳಿಂದ ಕರೋನಾ ಒಂದು ಸಂಕ್ರಮಣದ ಹಿನ್ನೆಲೆಯಲ್ಲಿ ಕಾಲೇಜು, ಶಿಕ್ಷಣ ವ್ಯವಸ್ಥೆ ಎಲ್ಲವೂ ನಿಂತು ಹೋಗಿದೆ. ಇಂಥ ಸಂದರ್ಭದಲ್ಲಿ ಹೊಸದಾಗಿ ಈ ಅನ್ಲಾಕ್ ಅವಧಿಯಲ್ಲಿ ನಿಮಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಈ ಆನ್ಲೈನ್ PPT ಮೂಲಕ ನಿಮ್ಮನ್ನು ಸಂಪರ್ಕಿಸ್ತಾ ಇದ್ದೇನೆ. ಇವತ್ತು ಈ RCU ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BCom 5ನೇ ವಿಭಾಗಕ್ಕೆ 2021ನೇ ಒಂದು ಸಾಲಿನಲ್ಲಿ ನಿಮಗಿರುವಂಥ ವಿಷಯ SBED ಅನ್ನುವಂಥದ್ದು, ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಟಾಪಿಕ್ಕು, ಸಣ್ಣ ಉದ್ಯಮ ಮತ್ತು ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ವರ್ಷ ಈ ಸೆಮೆಸ್ಟರ್ನಲ್ಲಿ ಅಧ್ಯಯನ ಮಾಡ್ತಾಯಿದ್ದೇವೆ. ಸಾಮಾನ್ಯವಾಗಿ ಕ್ಲಾಸ್ನಲ್ಲಿ ಕುಳಿತು ಅಭ್ಯಾಸವನ್ನು ಮಾಡೋದು, ಕೇಳೋದು ಬಹಳಷ್ಟು ಹಿತಕರವಾಗಿರ್ತದೆ. ಆದರೆ ಈ ಆನ್ಲೈನ್ ಸೆಷನ್ನಲ್ಲಿ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಅಂಶ ಏನಿದೆಯಲ್ಲ, ಅದರ ಕುರಿತಾಗಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ಮುಖ್ಯವಾಗಿ ನೀವು ಅಭ್ಯಾಸವನ್ನು ಸತತವಾಗಿ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕವನ್ನು ತೆಗೆದುಕೊಳ್ಬೇಕಾಗ್ತದೆ. ನಿಮಗೆ ರೆಫರೆನ್ಸ್ಗೋಸ್ಕರ KD ಬಸವ ಮತ್ತು ರೆಪ್ಪಗೋಳು ಅನ್ನುವಂಥ ಒಬ್ಬ ಶಿಕ್ಷಕಿಯರು ಬರೆದಂಥ ಒಂದು ಪುಸ್ತಕಗಳಿವೆ ಕನ್ನಡದಲ್ಲಿ. ಅದರ ಜೊತೆಗೆ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಪುಸ್ತಕ ಇದೆ. ಬಹಳಷ್ಟು ಸಂಕ್ಷಿಪ್ತ ವಿಷಯ ಆದರೂ ಕೂಡ ಬಹಳಷ್ಟು ಗಹನವಾದಂಥ ವಿಚಾರವನ್ನು ಹೊಂದಿರುವಂಥದ್ದು. ಇವತ್ತು ಭಾರತದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಚಿಕ್ಕ, ಮಧ್ಯಮ, ಗೃಹ ಕೈಗಾರಿಕೆಗಳು ಅಂತ ಏನು ಬರ್ತಾವಲ್ಲ, ಹೋಮ್, ಸ್ಮಾಲ್, ಮೀಡಿಯಮ್, ಮೈಕ್ರೋ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್, ಈ ಎಲ್ಲ ಉದ್ಯಮಗಳು ಸೇರಿದಂಥದ್ದು. ಇದು ಏನಪ್ಪ ಅಂತಂದ್ರೆ ಈ ದೊಡ್ಡ ಉದ್ಯಮಗಳಿಗೆ ಪೂರಕವಾಗಿರುವಂಥ ವಲಯ ಅಂತ ನಾವು ನೋಡ್ತೇವೆ. ಇವತ್ತು ಭಾರತದಲ್ಲಿ ಕೈಗಾರಿಕಾ ವಲಯ ಅಂತಂದರೆ ದೇಶದ ಅರ್ಥವ್ಯವಸ್ಥೆಯೇ ಎರಡನೇ ಒಂದು ವಲಯ. ಮೊದಲನೇ ವಲಯ ಕೃಷಿ, ಎರಡನೇ ವಲಯ ಕೈಗಾರಿಕೆ, ಮೂರನೇ ವಲಯ ವಾಣಿಜ್ಯ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿ ಈ ಎರಡನೇ ವಲಯವಾದಂಥ ಕೈಗಾರಿಕೆಗಳಿಗೆ ಈ ಕಾಂಪ್ಲಿಮೆಂಟ್ರಿ ಮಾಡುವಂಥದ್ದು ಅಥವಾ ಸಹಯೋಗವನ್ನು ಮಾಡುವಂಥ ಕಂಪನಿ ಯಾವುದಪ್ಪ ಅಂತಂದ್ರೆ MSMEs ಅಂತ ಕರಿತೀವಿ. ಇವತ್ತು ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಸಣ್ಣ ಕೈಗಾರಿಕೆಗಳಿಗೆ ಬಹಳಷ್ಟು ಮಹತ್ವ ಇರೋದನ್ನು ನೋಡ್ತೇವೆ. ಭಾರತ ಒಂದು ಹಿಂದುಳಿದ ದೇಶ, ಗ್ರಾಮೀಣ ದೇಶ. ಈ ದೇಶದಲ್ಲಿ 65-70% ರಾಷ್ಟ್ರೀಯ ಆದಾಯ ಬರುವಂಥ ವಲಯ ಯಾವುದಾಗಿತ್ತಂದರೆ ಗ್ರಾಮೀಣ ವಲಯ ಮತ್ತು ಉದ್ಯೋಗ ಆಗಿತ್ತು, ಅಥವಾ ಚಿಕ್ಕ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು ಆಗಿದ್ದು ಅಂತ ನೋಡ್ತೇವೆ. ಇಲ್ಲಿ 1951ರ ಒಂದು ಕಾಯ್ದೆ ಪ್ರಕಾರ ಸಣ್ಣ ಉದ್ಯಮಗಳು ಅಂತಂದರೆ 1 ಲಕ್ಷ ಬಂಡವಾಳವನ್ನು ಹೂಡಿರುವಂಥದ್ದು, 25ರವರೆಗೆ ಈ ಕಾರ್ಮಿಕರನ್ನು ಹೊಂದಿರುವಂಥ, ವಿದ್ಯುತ್ ಶಕ್ತಿ ಸಂಪರ್ಕವನ್ನು ಹೊಂದಿರುವಂಥ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಅಂತ ವರ್ಗೀಕರಣ ಮಾಡ್ತಿದ್ರು. ನಂತರ 1972ರಲ್ಲಿ ಈ ಸಣ್ಣ ಕೈಗಾರಿಕೆಗಳ ವರ್ಗೀಕರಣವನ್ನು ವಿಸ್ತರಣೆ ಮಾಡಿದರು. ಅಲ್ಲಿ 1ರಿಂದ 10 ಕೋಟಿವರೆಗೆ ಈ ಬಂಡವಾಳವನ್ನು ಹೊಂದಿರುವಂಥ ಕೈಗಾರಿಕೆಗಳಿಗೆ ಈ ವಿದ್ಯುತ್ ಶಕ್ತಿಯನ್ನು ಹೊಂದಿರುವಂಥದ್ದು, 100 ಕಾರ್ಮಿಕರನ್ನು ಹೊಂದಿರುವಂಥ ಕೈಗಾರಿಕೆಗಳಿಗೆ ಸಣ್ಣ ಕೈಗಾರಿಕೆಗಳು ಅಂತ ಮಾಡಿದ್ರು. ಅದನ್ನು SSE ಸೆಕ್ಟರ್ ಅಂತ ಕರಿತಿದ್ರು, ಸ್ಮಾಲ್ ಸರ್ವಿಸಸ್ ಎಂಟರ್ಪ್ರೈಸಸ್, SSI. ಅಲ್ಲೇನಪ್ಪ ಅಂತಂದ್ರೆ ಅದರ ನಂತರ ಇವತ್ತು ನಮ್ಮನ್ನೇ ಈ SSCಗೆ ಸಂಬಂಧಪಟ್ಟ ಹಾಗೆ ಅದನ್ನು 2006ರಲ್ಲಿ MSME ಅಂತ ವರ್ಗೀಕರಣ ಮಾಡಿದ್ದಾರೆ, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ಅಂದರೆ ಅತಿ ಚಿಕ್ಕ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಬರುವಂಥ ಒಂದು ವಲಯವನ್ನು ನಾವು ಈ ಚಿಕ್ಕ ಕೈಗಾರಿಕೆಗಳು ಅಂತ ಕರಿತೇವೆ. ಇವತ್ತು 1948ರಿಂದ ಹಿಡ್ಕೊಂಡು ನಾವು ಸರಿಸುಮಾರು 80-90ನೇ ಇಸ್ವಿಯವರೆಗೆ ನೋಡಿದರೆ ಭಾರತದಲ್ಲಿ ಉದ್ಯೋಗವನ್ನು ಒದಗಿಸಲಿಕ್ಕೆ, ಉತ್ಪಾದನೆಯನ್ನು ಮಾಡಲಿಕ್ಕೆ, ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಈ ಚಿಕ್ಕ ಕೈಗಾರಿಕೆಗಳು ಭಾಳ ಉಪಯುಕ್ತ ಆಗಿದ್ದು. ಇಲ್ಲಿ ಭಾರತ ಕೈಗಾರಿಕೀಕರಣ ಆಗಬೇಕಾಗಿತ್ತಂದ್ರೆ, ಇಂಡಸ್ಟ್ರಿಯಲೈಸೇಷನ್ ಆಗಬೇಕಾಗಿತ್ತಂದ್ರೆ ಈ ರೂರಲ್ ಎಕಾನಮಿ ಮತ್ತು ಈ ಹಿಂದುಳಿದ ಪ್ರದೇಶ ಏನಿದೆ ನಮ್ಮ ದೇಶದಲ್ಲಿ ಅದು ಅಭಿವೃದ್ಧಿ ಆಗಬೇಕಾಗಿದ್ದರೆ ಈ ಚಿಕ್ಕ ಕೈಗಾರಿಕೆಗಳು ದೊಡ್ಡ ಕೈಗಾರಿಕೆಗಳಿಗೆ ಪೂರಕವಾಗಿರುವಂಥ ಅಂಶವನ್ನು ನಾವು ನೋಡ್ತೇವೆ. ಇವತ್ತು ಈ ಚಿಕ್ಕ ಕೈಗಾರಿಕೆಗಳು ಸರಿಸುಮಾರು 50%ಕ್ಕಿಂತಲೂ ಭಾರತದ ರಾಷ್ಟ್ರೀಯ ವರಮಾನಕ್ಕೆ ಕೊಡುಗೆಯನ್ನು ಕೊಡ್ತಿದ್ವು. ಆದರೆ ಪ್ರಸಕ್ತ ನಾವು ಮಾಡಿದರೆ ಇದು ಭಾರತದ ರಾಷ್ಟ್ರೀಯ ವರಮಾನಕ್ಕೆ ಕೇವಲ 8% ಆದಾಯವನ್ನು ಕೊಡ್ತಾಯಿದ್ದಾವೆ. ಇಲ್ಲಿ 1948ರಿಂದ 90ರವರೆಗೆ ಒಂದು ಅವಧಿಯನ್ನು ನೋಡಿದಾಗ
ಭಾರತದಲ್ಲಿ ಏನಪ್ಪ ಅಂತಂದ್ರೆ ಈ ಚಿಕ್ಕ ಕೈಗಾರಿಕೆಗಳ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದು, ಅವು ಎಂಪ್ಲಾಯ್ಮೆಂಟನ್ನು ಕೊಡ್ತಿದ್ದು, ಜೊತೆಗೆ ಹಲವಾರು ರೀತಿಯ ಉತ್ಪಾದನೆಗಳನ್ನು, ಗೃಹ ಕೈಗಾರಿಕೆಗಳನ್ನು, ಚಿಕ್ಕ ಕೈಗಾರಿಕೆಗಳನ್ನು ಮತ್ತು ಈ ಕುಶಲ ಕೈಗಾರಿಕೆಗಳು ಅಂತ ಬರ್ತಾವೆ. ಇವತ್ತು ಖಾದಿ ಗ್ರಾಮೋದ್ಯೋಗ ನೋಡಿರ್ಬೋದು ನೀವು. ಜೊತೆಗೆ ಈ ಹಲವಾರು ಸರ್ಕಾರ ಸ್ಥಾಪನೆ ಮಾಡಿದಂಥ ಚಿಕ್ಕ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳಿದಾವೆ. ಅವೆಲ್ಲ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿರುವಂಥ ಹಿಂದುಳಿದ ಅಂಶವನ್ನು ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ನಮ್ಮ ದೇಶದಲ್ಲಿ ಭಾಳಷ್ಟು ಅಸಮಾನತೆ ಇದೆ. ಆ ಅಸಮಾನತೆಯನ್ನು ನಿವಾರಣೆ ಮಾಡಿ ರಾಷ್ಟ್ರೀಯ ವರಮಾನಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದು. ನಮ್ಮ ದೇಶದ ಸಂಪತ್ತು ಹೆಚ್ಚು ಮಾಡಲಿಕ್ಕೆ ಆ ಸಣ್ಣ ಕೈಗಾರಿಕೆಗಳು ಮಹತ್ವವನ್ನು ಕೊಟ್ಟಿದ್ದು. ಇಲ್ಲಿ ಇವತ್ತಿನವರೆಗೆ ನೋಡಿದರೆ, ಇವತ್ತು 1991ರಿಂದ ಇಲ್ಲಿವರೆಗೆ ನಾವು ನೋಡಿದರೆ ಈ MSME ಕ್ಷೇತ್ರ ಅನ್ನುವಂಥದ್ದು ಏನಪ್ಪ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ಈ ಅಂತಾರಾಷ್ಟ್ರೀಯ ಬೆಳವಣಿಗೆಗೆ ಅದು ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಜೊತೆಗೇನಪ್ಪ ಅಂತಂದ್ರೆ ಈ ಎಕ್ಸ್ಪೋರ್ಟ್ ಅರ್ನಿಂಗಿಗೆ ಏನಪ್ಪ ಅಂದ್ರೆ ಭಾಳಷ್ಟು ಮಹತ್ವವನ್ನು ಕೊಡ್ತಾಯಿದೆ. ಮುಖ್ಯವಾಗಿ ಭಾರತದಲ್ಲಿ ಬಂಡವಾಳ ಕಡಿಮೆ, ಇಲ್ಲಿ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಅಂತಂದ್ರೆ ದೊಡ್ಡ ಸಾಹಸನೇ. ಹೀಗಾಗಿ ಸಣ್ಣ ಇನ್ವೆಸ್ಟ್ಮೆಂಟು ಮತ್ತು ದೊಡ್ಡ ಲಾಭವನ್ನು ತರುವಂಥ ಕೈಗಾರಿಕೆಗಳು ಯಾವ ಅಂದರೆ ಚಿಕ್ಕ ಕೈಗಾರಿಕೆಗಳು. ಸೊ ವಿ ಹ್ಯಾವ್ ಟು ಸ್ಟಡಿ SSIs presently as a MSME economies which contributes domestic production, export earning along with low investment and location mobility. ಇವತ್ತು ಚಿಕ್ಕ ಕೈಗಾರಿಕೆಗಳು ಅಂದರೆ ದೇಶದ ಗ್ರಾಮಗಳಲ್ಲಿದ್ದಾವೆ. ಅವು ದೇಶದ ಜೊತೆಗೆ ಅಂತಾರಾಷ್ಟ್ರೀಯವಾಗಿಯೂ ರೀಚ್ ಆಗುವಂಥ ಒಂದಷ್ಟು ಕೆಪಾಸಿಟಿಯನ್ನು ಹೊಂದಿರುವಂಥದ್ದು, ಎಕ್ಸ್ಪೋರ್ಟ್ಗೆ ಭಾಳಷ್ಟು ಸಹಾಯಕ ಆಗಿರುವಂಥದ್ದು, ಜೊತೆಗೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ದೇಶದ ಒಂದು ಆಹಾರ ಉತ್ಪಾದನೆ ಆಗಿರ್ಬೋದು, ರಕ್ಷಣಾ ಉತ್ಪಾದನೆ ಆಗಿರ್ಬೋದು, ತಂತ್ರಜ್ಞಾನ ಉತ್ಪಾದನೆ ಆಗಿರ್ಬೋದು, ಜೊತೆಗೆ ಇವತ್ತಿನ ದಿವಸ ಸರ್ವಿಸ್ ಸೆಕ್ಟರ್ ಬೆಳೀತಾ ಇದೆ ಭಾರತದಲ್ಲಿ. 57% ಏನು ಕಾಂಟ್ರಿಬ್ಯೂಷನ್ ಮಾಡ್ತಾಯಿದೆ. ಅದರಲ್ಲಿ ಸರಿಸುಮಾರು ಏನಪ್ಪ ಒಂದು 50% ಈ ಸಣ್ಣ ಕೈಗಾರಿಕೆಗಳ ಕೊಡುಗೆ ಇದೆ ಅಂತ ನಾವು ನೋಡ್ತೇವೆ. ಹೀಗಾಗಿ ನಮ್ಮ ದೇಶದ ಆಂತರಿಕ ಬೆಳವಣಿಗೆ ಆಗಲಿ, ಅಂತಾರಾಷ್ಟ್ರೀಯ ಬೆಳವಣಿಗೆ ಆಗಲಿ, ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡುವಂಥ ಕಂಪನಿಗಳಾವ ಅಂದರೆ MSMEs. ಇಲ್ಲಿ ಇವು ಏನು ಮಾಡ್ತಾವಪ್ಪ ಅಂತಂದ್ರೆ ಮುಖ್ಯವಾಗಿ ಬೇಸಿಕ್ ಸ್ಕಿಲ್ಲನ್ನು, ನಾಲೆಜನ್ನು ಕೊಡ್ತಾವೆ. ಅದ್ರ ಜೊತೆಗೆ ಈ ಎಂಪ್ಲಾಯ್ಮೆಂಟನ್ನು ಜನ್ರೇಟನ್ನು ಮಾಡ್ತಾವೆ ಅಂತ ನೋಡ್ತೇವೆ. ಇವತ್ತು ನಾವು ಈ MSME ಕುರಿತಾಗಿ ನಾವು ಈ ಮೀನಿಂಗ್ ಮತ್ತು ಡೆಫಿನಿಷನ್ಸ್ ನೋಡಿದ್ವಿ ಅಂದ್ರೆ ಮುಖ್ಯವಾಗಿ MSME ಲಾ ಯಾವ್ದು ಬರ್ತದಂದ್ರೆ ಈ ಉತ್ಪಾದಕ ಒಂದು ಕಾನೂನು ಏನಿದೆಯಲ್ಲ, MSME ಉತ್ಪಾದಕ ಕಾನೂನು 1951, ಅದು ಮುಖ್ಯವಾಗಿ ನಮಗೆ ಗಮನಕ್ಕೆ ಬರ್ತದೆ. ಅದರ ನಂತರ MSME ಆ್ಯಕ್ಟ್ 2006 ಅಂತ ಬರ್ತದೆ. ಅದು ಏನಪ್ಪ ಅಂದರೆ ಇವತ್ತಿನ ಒಂದು ಈ ಚಿಕ್ಕ ಕೈಗಾರಿಕೆಗಳನ್ನು ಗವರ್ನ್ ಮಾಡುವಂಥ ಲಾ. ಇಲ್ಲಿ ಇವತ್ತಿನ ದಿವಸ MSME ಮೀನಿಂಗ್ ಮತ್ತು ಡೆಫಿನಿಷನ್ಸ್ ಬಹಳಷ್ಟು ಬದಲಾವಣೆ ಆಗಿದೆ. ನಾವು ಹಲವಾರು ಅರ್ಥಗಳನ್ನು ಮತ್ತು ವ್ಯಾಖ್ಯಾನಗಳನ್ನು ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ 50 ಮಿಲಿಯನ್ MSME ಯೂನಿಟ್ಗಳು ಭಾರತದಲ್ಲಿದೆ ಅಂತ ನೋಡ್ತೇವೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ 80 ಮಿಲಿಯನ್ ಎಂಪ್ಲಾಯ್ಮೆಂಟನ್ನು ಇದು ಕೊಟ್ಟಿದೆ. ಸುಮಾರು 8-9 ಕೋಟಿ ಜನ ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಇದು ರಾಷ್ಟ್ರೀಯ ವರಮಾನದ 8% ಮಾತ್ರ ಕೊಡುಗೆಯನ್ನು ಕೊಡ್ತಾಯಿದೆ. ಇಲ್ಲಿ ಸುಮಾರು 6,000ದಷ್ಟು ವಿವಿಧ ಬಗೆಯ ಉತ್ಪಾದನೆಗಳು ತಯಾರಾಗ್ತಾಯಿದ್ದಾವೆ. ಅದ್ರ ಜೊತೆಗೆ 45% ಏನಪ್ಪ ಅಂದ್ರೆ ಈ ದೇಶದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ಗೆ ಏನಪ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾಯಿದೆ. ಹೀಗಾಗಿ ಇವತ್ತಿನ ದಿವಸ ನಾವು ಈ MSME ಕ್ಷೇತ್ರವನ್ನು ಹೆಚ್ಚು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಿಲಾಬಸ್ ಇದೆ, ಹೌದಾ? ಆ ಸಿಲಾಬಸ್ಸಲ್ಲಿ 5 ಯೂನಿಟ್ಗಳಿದಾವೆ. ಅಲ್ಲಿ MSME ಮೀನಿಂಗ್, ಡೆಫಿನಿಷನ್ಸ್ ಜೊತೆಗೆ ಅದರ ಕ್ರಿಯೇಟಿವಿಟಿ ಬರ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಅಂಶಗಳು ಬರ್ತಾವೆ, ಅವುಗಳೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಈ ಚಾಪ್ಟರ್ನಲ್ಲಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಈ ನಾವು ಸುಮಾರು 5 ಅಂಶಗಳು ನೋಡ್ತೇವೆ. ಒಂದು MSME ಮೀನಿಂಗ್ ಹತ್ರ ನೋಡಿದ್ವಿ. ಇಲ್ಲಿ 1915-16ರಿಂದ ಹಿಡ್ಕೊಂಡು MSME ಗವರ್ನ್ ಮಾಡುವಂಥ ಲಾ ಏನಪ್ಪ ಅಂತಂದ್ರೆ ಚೇಂಜ್ ಆಗಿದೆ. ಇಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋಂಥ ಒಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ಏನಪ್ಪ ಅಂದ್ರೆ 0 ಡಿಫೆಕ್ಟ್ ಆ್ಯಂಡ್ 0 ಎಫೆಕ್ಟ್ ಮೂಲಕ ಇಲ್ಲಿ ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಸಾಧನೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಡಿಜಿಟಲ್ ಇಂಡಿಯಾ ಮತ್ತು ICT ಕ್ಷೇತ್ರದ ಒಂದು ಡೆವಲಪ್ಮೆಂಟ್ ಆಗಿದೆ. MSME ಕ್ಷೇತ್ರ ಇವತ್ತಿನ ದಿವಸ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ನೋಡ್ತೇವೆ. ಇವತ್ತು ಮೇಕ್ ಇನ್ ಇಂಡಿಯಾ ಜೊತೆಗೆ ಈ ಹಲವಾರು ಏನಪ್ಪ ಕಾನೂನುಗಳು ಏನಪ್ಪ ಅಂದ್ರೆ ದೇಶದ ಒಂದು ಈ ರಾಷ್ಟ್ರೀಯ ವರಮಾನದಲ್ಲಿ 45% ಕೊಡುಗೆಯನ್ನು, ಎಕ್ಸ್ಪೋರ್ಟ್ನಲ್ಲಿ 40% ಕೊಡುಗೆಯನ್ನು ಕೊಡುವಂಥ ಈ ಕ್ಷೇತ್ರವನ್ನು ನಾವು ಭಾಳಷ್ಟು ಅಧ್ಯಯನ ಮಾಡಬೇಕಾಗಿದೆ.
ಈಗಾಗಲೇ ಹೇಳಿದ ಹಾಗೆ ಈ MSME ಕ್ಷೇತ್ರ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪ ಅಂದ್ರೆ 2006 ಒಂದು MSMED ಆ್ಯಕ್ಟನ್ನು ಅವಲಂಬಿಸಿದೆ ಅಂತ ನೋಡ್ತೇವೆ. ಇದರಲ್ಲಿ ಈ MSME ಕ್ಷೇತ್ರವನ್ನು 2 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೇವೆ. ಇಲ್ಲಿ ಮೊದಲನೇ 1951 ಕಾನೂನು ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂತ ಒಂದು ಯೂನಿಟು, ಇನ್ನೊಂದು ಯೂನಿಟ್ ಏನಪ್ಪ ಅಂತಂದ್ರೆ ಹೊಸ ಕಾನೂನಿನ ಪ್ರಕಾರ ಸರ್ವಿಸ್ ಎಂಟರ್ಪ್ರೈಸಸ್. ಇವತ್ತು ಈ ಉತ್ಪಾದನೆ ಕ್ಷೇತ್ರದ ಜೊತೆಗೆ ಭಾರತದಲ್ಲಿ ಏನಾಗ್ತಾಯಿದೆ, ಈ ಸರ್ವಿಸ್ ಇಂಡಸ್ಟ್ರೀಸ್ ಬೆಳೀತಾ ಇದೆ. ಅದರಲ್ಲಿ 40% ಈ ಮೈಕ್ರೋ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಏನಪ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾಯಿದೆ. ಹೀಗಾಗಿ ಆ ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಅವು ಕೊಡುವಂಥ ಸೇವೆಗಳ ಆಧಾರದ ಮೇಲೆ ರಾಷ್ಟ್ರೀಯ ವರಮಾನಕ್ಕೆ ಆಂತರಿಕ ಉತ್ಪಾದನೆ ಆಗಿರ್ಬೋದು, ಎಕ್ಸ್ಪೋರ್ಟ್ ಅರ್ನಿಂಗ್ ಆಗಿರ್ಬೋದು, ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ ಆಗಿರ್ಬೋದು, ಅವುಗಳನ್ನು ಈ MSME ಕ್ಷೇತ್ರ ಕೊಡ್ತಾಯಿದೆ. ಇವತ್ತು ಈ MSME ಕ್ಷೇತ್ರ ಕಡಿಮೆ ವೆಚ್ಚ ಇರ್ತದೆ ಅಥವಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇರ್ತದೆ, ಜೊತೆಗೆ ಕಡಿಮೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಮನುಷ್ಯರನ್ನ ಅಥವಾ ಕಾರ್ಮಿಕರನ್ನು ಬಳಸಿಕೊಂಡು ಉತ್ಪಾದನೆ ಮಾಡಬೇಕಾಗಿ ಸಾಧ್ಯ ಆಗ್ತದೆ. ಹೀಗಾಗಿ ಉದ್ಯೋಗವನ್ನು ಕೊಡ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಇನ್ನು 2006 ಕಾನೂನಿನ ಪ್ರಕಾರ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ನಲ್ಲಿ 3 ಯೂನಿಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲೇದು ಮೈಕ್ರೋ ಎಂಟರ್ಪ್ರೈಸಸ್, ಸ್ಮಾಲ್ ಎಂಟರ್ಪ್ರೈಸಸ್ ಮತ್ತು ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ 3 ಡಿಸ್ಕ್ರಿಪ್ಷನಲ್ಲಿ ಈ ಚಿಕ್ಕ ಕೈಗಾರಿಕೆಗಳನ್ನ ವರ್ಗೀಕರಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಸರ್ವಿಸ್ ಎಂಟರ್ಪ್ರೈಸಸ್ನಲ್ಲಿ ಕೂಡ 3 ಕೆಟಗರಿಗಳು ಬರ್ತಾವೆ. ಅಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂತಂದ್ರೆ ಈ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಕಂಪ್ನಿಗಳು, ಅದು ಖಾದಿ ಗ್ರಾಮೋದಾಗಿರ್ಬೋದು, ಯಾವ್ದಾದ್ರು ಸಣ್ಣ ಸಾಬೂನು ಕಾರ್ಖಾನೆ ಆಗಿರ್ಬೋದು, ಇಂಥ ಪ್ರಾಡಕ್ಟ್ ತಯಾರು ಮಾಡುವಂಥ ಕಂಪ್ನಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸ್ ಅಂತ ಕರಿತೇವೆ. ಇನ್ನು ಸೇವೆಯನ್ನು ಕೊಡುವಂಥದ್ದು ಅಕೌಂಟಿಂಗ್ ಮಾಡ್ಬೋದು ಅಥವಾ ಯಾವುದಾದ್ರೂ ವಕೀಲಿಕೆ ಕನ್ಸಲ್ಟಿಂಗ್ ಕಂಪ್ನಿ ಇರ್ಬೋದು, ಇಂಥವೆಲ್ಲ ಕಂಪ್ನಿಗಳಿಗೆ ಸರ್ವಿಸ್ ಎಂಟರ್ಪ್ರೈಸ್ ಅಂತ ಕರಿತೇವೆ. ಇವತ್ತು ಭಾರತದಲ್ಲಿ ಶಿಕ್ಷಣದ ಒಂದು ಮಹತ್ವ ಜಾಸ್ತಿ ಆಗ್ತಾಯಿದೆ, ಅದ್ರ ಜೊತೆಗೆ ಸರ್ವಿಸ್ ಸೆಕ್ಟರ್ನು ಬೆಳೀತಾ ಇದೆ. ಹೀಗಾಗಿ ಎರಡನೇ ಒಂದು ವಲಯ ಬಹಳಷ್ಟು ಬೆಳೀತಾ ಇದೆ ಅಂತ ನೋಡ್ತೇವೆ. ಈ ಒಂದು ಅಂಶಗಳನ್ನು ನಾವು ಪರಿಗಣಿಸಿ ಇವತ್ತು ಈ MSME ಕ್ಷೇತ್ರವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಇವತ್ತು 7 ಫೆಬ್ರವರಿ 2018 ಪ್ರಕಾರ ಇಲ್ಲಿ ಹೊಸದಾದಂಥ ಒಂದು ಕಾನೂನನ್ನು ಭಾರತ ಸರ್ಕಾರ ತಂದಿದೆ. ಅಲ್ಲಿ GST ನೆಟ್ವರ್ಕ್ GST ಇಂಟ್ರೊಡಕ್ಷನ್ ಆಯ್ತಲ್ಲ, ಅದರ ನಂತರನೂ ಕೂಡ ಏನಪ್ಪ ಅಂದ್ರೆ ಹೊಸ ಬೆಳವಣಿಗೆಗಳಾಗಿದ್ದಾವೆ. ಇಲ್ಲಿ ಸರ್ವಿಸ್ ಡೆಫಿನಿಷನ್ಸ್ ಮತ್ತು ಈ ರೆವಿನ್ಯೂ ಡೆಫಿನಿಷನ್ಸ್ ಅಂತ ಬರ್ತಾಯಿದೆ. ಇವತ್ತು ಸರ್ವಿಸ್ ಇಂಡಸ್ಟ್ರಿ ಬೆಳೀತಾ ಇರೋದ್ರ ಜೊತೆಗೆ ಆ ರೆವಿನ್ಯೂ ಅರ್ನಿಂಗ್ ಆಧಾರದ ಮೇಲೆ ಏನಪ್ಪ ಅಂದ್ರೆ ಈ MSME ಕಂಪ್ನಿಗಳನ್ನು ವರ್ಗೀಕರಣ ಮಾಡ್ತಾಯಿದ್ದಾರೆ. ಇಲ್ಲಿ ಈ 5 ಕೋಟಿವರೆಗೆ ಟರ್ನ್ ಓವರ್ ಮಾಡುವಂಥ ಕಂಪ್ನಿಗಳನ್ನು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರೀತಾರೆ. 5 ಕೋಟಿಯಿಂದ 75 ಕೋಟಿ ಟರ್ನ್ ಓವರ್ ಮಾಡುವಂಥ ಕಂಪ್ನಿಗಳನ್ನು ಸ್ಮಾಲ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಜೊತೆಗೆ 75ರಿಂದ 250 ಕೋಟಿ ಟರ್ನ್ ಓವರ್ ಮಾಡುವಂಥ ಕಂಪ್ನಿಗಳನ್ನು ಮೀಡಿಯಮ್ ಸೈಜ್ ಕಂಪ್ನಿ ಅಂತ ಕರೀತಾರೆ. ಇದು 2018 ಒಂದು ಇದರ ಪ್ರಕಾರ. ಇಲ್ಲಿ ಸರಿಸುಮಾರು ಏನಪ್ಪ ಅಂತಂದ್ರೆ 18% ಏನಪ್ಪ ಅಂತಂದ್ರೆ ಕಾರ್ಪೊರೇಟ್ ಟ್ಯಾಕ್ಸನ್ನು ಕೆಲವೊಂದಿಷ್ಟು ಕಂಪ್ನಿಗಳಿಗೆ 250 ಕೋಟಿ ಗಳಿಸುವಂಥ ಕಂಪ್ನಿಗಳಿಗೆ ನಿಗದಿ ಮಾಡಿರೋದು ನೋಡ್ತೇವೆ. ಇನ್ನು ಈ ಚಿಕ್ಕ ಕೈಗಾರಿಕೆಗಳಿಗೆ 8% ಮತ್ತು 12%ವರೆಗೆ ಏನಪ್ಪ ಅಂತಂದ್ರೆ GST ಟ್ಯಾಕ್ಸನ್ನು ಹೊಂದ್ತಾ ಇದ್ದಾರೆ. ಇಲ್ಲಿ RBI ಏನು ಮಾಡ್ತಾಯಿದೆ ಅಂತಂದ್ರೆ ಈ ರೀಪೇಮೆಂಟ್ ಮೋಡನ್ನು ಕೂಡ ಇಲ್ಲಿ ಅವಕಾಶ ಕೊಟ್ಟಿದೆ. ಅಂದರೆ ಈ 3 ತಿಂಗಳದಿಂದ 6 ತಿಂಗಳದವರೆಗೆ ಯಾರು 25 ಲಕ್ಷದವರೆಗೆ ಟರ್ನ್ ಓವರ್ ಮಾಡ್ತಾರೆ ಅವ್ರಿಗೇನಪ್ಪ ಅಂತಂದ್ರೆ ಮಧ್ಯಮ ಕೈಗಾರಿಕೆಗಳು, ಅದಕ್ಕಿಂತ ಕಡಿಮೆ ಮಾಡುವಂಥವುಗಳನ್ನ ಅತಿ ಚಿಕ್ಕ ಕೈಗಾರಿಕೆಗಳು, ಇನ್ನು 5 ಕೋಟಿಯಿಂದ ಹೆಚ್ಚಿಗೆ ಟರ್ನ್ ಓವರ್ ಮಾಡುವಂಥ ಕಂಪನಿಗಳಿಗೆ ಈ ಮಧ್ಯಮ ಕೈಗಾರಿಕೆಗಳು ಅಂಥೇಳಿ ವರ್ಗೀಕರಣ ಮಾಡ್ತಾರೆ. ಹೀಗೆ ಈ ಮಧ್ಯಮ ಕೈಗಾರಿಕೆಗಳು, ಚಿಕ್ಕ ಕೈಗಾರಿಕೆಗಳು ಮತ್ತು ಈ ಅತಿ ಚಿಕ್ಕ ಕೈಗಾರಿಕೆಗಳು ಮೈಕ್ರೋ ಎಂಟರ್ಪ್ರೈಸಸ್ ಇವು ಭಾರತದ ಒಂದು ಆರ್ಥಿಕ ಬೆಳವಣಿಗೆಗೆ ಕಾರಣವಾಗುವಂಥ ಉದ್ಯಮಗಳಿದಾವು. ಅವುಗಳಲ್ಲಿ ನಾವು ಬಹಳ ಸುಲಭವಾಗಿ ಏನಪ್ಪ ಅಂತಂದ್ರೆ ಉದ್ಯಮವನ್ನು ಸ್ಥಾಪಿಸ್ಬೋದು, ನಾವು ಬೆಳಿಬೋದು ಮತ್ತು ಜೊತೆಗೆ ಏನಪ್ಪ ಅಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು, ದೇಶದ ಒಂದು ಆರ್ಥಿಕ ಬೆಳವಣಿಗೆಗೂ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಹೀಗಾಗಿ ನಿಮಗೆ ಈ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಈ MSME ಕ್ಷೇತ್ರದ ಸಮಗ್ರ ಅಧ್ಯಯನ ಬರ್ತದೆ. ಇಲ್ಲಿ ನೀವು 2006 ಮತ್ತು 2018 ಒಂದು ಕಾನೂನು ಅನ್ವಯಿಸಿ ಈ MSME ಡೆಫಿನಿಷನ್ಸನ್ನು ತಿಳ್ಕೊಬೇಕಾಗ್ತದೆ. ಇಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಜೊತೆಗೆ ಅಂದರೆ ಉತ್ಪಾದಕ ಉದ್ಯಮಗಳ ಜೊತೆಗೆ ಸೇವಾ ವಲಯದ ಒಂದು ಪ್ರಾಮುಖ್ಯತೆ ಅಂತ ತಿಳ್ಕೊಂಡು ಇವತ್ತು ನೀವು ಕೂಡ ಮುಂದೆ ಉದ್ಯಮದಾರರಾಗೋರಿದ್ದೀರಿ. ಹೊಸ ಹೊಸ ಐಡಿಯಾಗಳು ನಿಮ್ಮಲ್ಲಿದ್ದಾವೆ. ನೀವು ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡೋದು ಹೇಗೆ, ಅವುಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನೇನು ಪ್ರಿಕಂಡೀಷನ್ಸ್ ಇರಬೇಕು, ಯಾವ ರೀತಿಯಾಗಿ ನಾವು ಈ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು, ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾಗ್ತದೆ. ಯಾವುದೇ ಒಂದು
ಉದ್ಯೋಗ ಮಾಡಬೇಕಾಗಿದ್ರೆ ಮೊದಲು ನಿಮ್ಮಲ್ಲಿ ಐಡಿಯಾ ಇರಬೇಕಾಗ್ತದೆ. ಹೌದಾ? ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್ ಅದು ಒಂದು ಅಂಶ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರ್ತದೆ. ಅದಕ್ಕೆ ಪೂರ್ವಕವಾಗಿ ಏನಪ್ಪ ಅಂದರೆ ಇವತ್ತಿನ ದಿವಸ MSME ಕ್ಷೇತ್ರದ ಒಂದು ಸಮಗ್ರ ಅಧ್ಯಯನ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಹೆಚ್ಚುವರಿ ವಿವರಗಳನ್ನು ತಿಳ್ಕೊಂಡು ಮತ್ತು ಏನಪ್ಪ ನಾವು ಕ್ಲಾಸಲ್ಲಿ ಮೀಟ್ ಆಗುವ ಹಾಗೆ ಏನಪ್ಪ ಅಂತಂದ್ರೆ ವಿಷಯಗಳನ್ನು ತಿಳ್ಕೊಬೇಕು. ಇಲ್ಲಿ ಈ ಆನ್ಲೈನ್ ಕ್ಲಾಸ್ ಏನಪ್ಪ ಅಂದ್ರೆ ಪ್ರಾವಿಷನಲ್ ಆಗಿ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸನ್ನು ನಾನು ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಕ್ಲಾಸ್ ಸೇರಿದಾಗ ಹೆಚ್ಚುವರಿ ವಿಷಯಗಳನ್ನು ತಿಳ್ಕೊಂಡು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಈ PPT